ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮರಿಕಟ್ಟಿ ಗ್ರಾಮದಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಕಂಚಿನ ಪುತ್ಥಳಿ ಅನಾವರಣ ಕಾರ್ಯಕ್ರಮವು ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ವಿಜಯಪುರ ಶಾಸಕ ಹಿಂದುತ್ವ ಫೈರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಭಾಗಿಯಾಗಿದ್ದರು. ಆನಂತರ ಸಮಾರಂಭವನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಸನಾತನ ಹಿಂದೂ ಧರ್ಮದ ವಿನಾಶ ಯಾರಿಂದಲೂ ಸಾಧ್ಯವಿಲ್ಲ. ದೇಶದಲ್ಲಿ ಹಿಂದೂ ಧರ್ಮ ಹೊಡೆಯುವ ಷಡ್ಯಂತ್ರ ನಡೆಯುತ್ತಿದೆ. ಇದಕ್ಕೆ ಯಾರೂ ಬಲಿಯಾಗಬಾರದೆಂದು ನುಡಿದರು. ವೀರರಾಣಿ ಕಿತ್ತೂರು ಚೆನ್ನಮ್ಮ ಒಂದು ಜಾತಿಗೆ ಸೀಮಿತ ಇಲ್ಲ ಅನ್ನೋಂಥದ್ದನ್ನು ತೋರಿಸ್ಕೊಟ್ಟಂಥ ಊರು ಯಾವುದಪ್ಪ ಅಂದರೆ ಇವತ್ತು ಮರಿಕಟ್ಟಿ ಜನ ಅಂತ ಹೇಳಿ ಮನೆ ನಾವು ಮದವಾಯಿಯಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಮೂರ್ತಿಯನ್ನು ಅನಾವರಣ ಮಾಡಿದ್ವಿ. ಅಲ್ಲಿರೋರು ಆಲಮತ ಸಮಾಜದವರು, ಅದೇ ರೀತಿ ನಮ್ಮ ಯಾರು ಉಪ್ಪಾರ ಸಮುದಾಯದವರು, ಉಪ್ಪಾರ ಜಗದ್ಗುರುಗಳು ಬಂದಿದ್ರು, ಮತ್ತು ಅನೇಕ ದಲಿತ ಸಮುದಾಯದವರು. ನಮ್ಮ ಸಮಾಜ ಸ್ವಲ್ಪ ಇತ್ತು, ಆದರೆ ಸುಮಾರು ಎಷ್ಟು ಲಕ್ಷ, 52 ಲಕ್ಷ ಅಲ್ರಿ, 52 ಲಕ್ಷ ರೂಪಾಯಿ ಖರ್ಚು ಮಾಡಿ ಇವತ್ತು ವೀರರಾಣಿ ಕಿತ್ತೂರು ಚೆನ್ನಮ್ಮನ ಮೂರ್ತಿ ಕುಡಿಸ್ಲಿಕ್ಕೆ ಎಲ್ಲ ಸಮುದಾಯದ ಕೈ ಹತ್ತಿದ್ರಿಂದಲೇ ಇವತ್ತು ವೀರರಾಣಿ ಕಿತ್ತೂರು ಚೆನ್ನಮ್ಮನ ಮೂರ್ತಿಯನ್ನು ಇಲ್ಲಿ ಆಗಲಿ ಮದವಾಯಲ್ಲಿ ಆಗಲಿ ಕೂಡಿಸ್ಲಿಕ್ಕೆ ಸಾಧ್ಯ ಆಗಿದ್ದು. ನಾವೆಲ್ಲ ನಮ್ಮ ಗುರುಗಳು ಹೇಳಿದ್ರಲ್ಲ, ಸನಾತನ ಹಿಂದೂ ಧರ್ಮದವರು ನಾವು. ಸನಾತನ ಧರ್ಮ ಅಂದರೆ ಈ ದೇಶದ ಮೂಲ ಉಸಿರು. ಎಲ್ಲಿವರೆಗೆ ಎಲ್ಲ ಸಮುದಾಯದವ್ರು ನಾವು ಒಂದಾಗಿರ್ಲಿಲ್ಲ ಅಂದರೆ ನೋಡ್ರಿ, ವಿನಾಯಕ ಒಬ್ಬರು ಪತ್ರಕರ್ತರು ನನಗೊಂದು ವಾಟ್ಸಪ್ನಾಗ ಒಂದು ಮೆಸೇಜ್ ಕಳಿಸು. ಬಾಂಗ್ಲಾದೇಶದಿಂದ ಬಂದಂಥ ಒಬ್ಬ ವ್ಯಕ್ತಿ, ಅಕ್ರಮವಾಗಿ ನುಸುಳಿಕೊಂಡು ಬಂದಂಥ ಒಬ್ಬ ವ್ಯಕ್ತಿ ಬೆಂಗಳೂರಿನಲ್ಲಿ ನಮ್ಮ ದೇವರ ಮೂರ್ತಿಗಳನ್ನು ಭಗ್ನ ಮಾಡಿ ಚಪ್ಪಲಿಯಿಂದ ಹೊಡೆದಂಥದ್ದು ಇವತ್ತು ದೇಶದಲ್ಲಿ ನಡೀತಾ ಇದೆ. ನಾವು ಯಾರು ಒಂದಾಗಲಿಲ್ಲ ಅಂದರೆ, ನಾವು ಜಾತಿಗಳಲ್ಲಿ ಒಡೆದು ಹೋಗ್ಬಿಟ್ರೆ, ಬಸವಣ್ಣ ಬೇರೆ, ಪಂಚಪೀಠ ಬೇರೆ, ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಬೇರೆ, ಏನಾರ ಇವ್ರು ಹೊಡೆಯುವಂಥ ಕಂಪ್ನಿಯನ್ನು ಕರ್ನಾಟಕದಾಗ ಚಾಲೂ ಆಗೈತಲ್ಲ, ಇವ್ರ ಮಾತು ಕೇಳಿ ಎಲ್ಲರೇ ನೀವು ಹಾಳಾದ್ರಂದ್ರೆ ಇನ್ನು ಮುಂದೆ ನಮ್ಮ ಜನ ಅವ್ರು 17-18% ಇದ್ರೇ ಇಟ್ಟು ಹಾರಾಡ್ತಾರ. 40% ಆದಾಗ ನಿಮಗೆ ಇವತ್ತೇ ಬರೆದು ಕೊಡ್ತೀನಿ, ಭಾರತದಲ್ಲಿ 40-45% ಅವ್ರದ್ದು ಏನಾದರೂ ಜನಸಂಖ್ಯೆ ಆಯಿತು, ಮತದಾರ ಆದ್ರೆ ತಿಳ್ಕೊರಿ, ಒಬ್ಬ MLA, ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್, ಒಬ್ಬ JDP ಮೆಂಬರ್, ಒಬ್ಬ MP ಹಿಂದೂ ಆಚೆ ಬರ್ಲಿಕ್ಕೆ ಆಗುವುದಿಲ್ಲ. ಅವ್ರು ಎಷ್ಟು ಒಕ್ಕಟ್ಟದಾರಂದ್ರೆ ಧರ್ಮದ ಮುಂದೆ ಅವ್ರಿಗೆ ಯಾವುದೂ ಕಾಣಿಸೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಅದಕ್ಕೆ ಹೇಳ್ತಾರೆ, ಅವ್ರು ಅವಾಗ ಹೇಳ್ಯಾರ 44-45 ನಾ ವಿಧಾನಸಭೆಯಲ್ಲಿ ಇದನ್ನು ಹೇಳಿದ್ದೀನಿ, ಭಾರತ ಪಾಕಿಸ್ತಾನ ಇಬ್ಬಾಗ ಮಾಡಬೇಕಾದ್ರೆ ಇಲ್ಲಿರುವಂಥ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗಬೇಕು, ಪಾಕಿಸ್ತಾನಾಗಿರುವಂಥ ಹಿಂದೂಗಳು ಭಾರತಕ್ಕೆ ಬರಬೇಕು. ಇದು ಗಾಂಧಿ ಹೇಳಿದ್ದಲ್ಲ, ಇದು ನೆಹರು ಹೇಳಿದ್ದಲ್ಲ. ಆ ಗಾಂಧಿ ನೆಹರುನೇ ನಮ್ಮನ್ನ ದೇಶ ಹಾಳು ಮಾಡಿ ಇವತ್ತು ಎಲ್ಲ ಕಡೆ ಕರ್ಫ್ಯೂ ಜಾರಿ ಆಗೋದು, ಕಲ್ಲು ಇದು ನಡೆದಾಗ ಹಿಂದೂಗಳ ರಕ್ಷಣೆ ಮಾಡುವಾಗಲಿಲ್ಲ. ಅವರಿಬ್ಬರಿಗೆ ಅವ್ರ ಸ್ವಾರ್ಥ, ಅವೊಬ್ಬ ರಾಷ್ಟ್ರಪತಿ ಆಗ್ಬೇಕನ್ನವ, ಇನ್ನೊಬ್ಬ ಮೊದಲ ಪ್ರಧಾನಮಂತ್ರಿ ಆಗ್ಬೇಕನ್ನವ. ಅವರಿಬ್ಬರ ಕಾರಣದಿಂದ ಯಾವ ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡ್ರಿ ಎಷ್ಟು ಮುಂದಾಲೋಚನೆ ಇತ್ತು ಅಂಬೇಡ್ಕರ್ ಬಗ್ಗೆ. ನಾವು ಯಾಕೆ ಗೌರವ ಕೊಡ್ಬೇಕಂದ್ರೆ ಅವತ್ತು ಹೇಳಿದಂಥ ಭವಿಷ್ಯ ಇವತ್ತು ಭಾರತದಲ್ಲಿ ನಾವು ನೋಡ್ಲಕತ್ತೀವಿ. ಕಾಶ್ಮೀರದಾಗ ಏನಾಯಿತು, ಕೇರಳದಲ್ಲಿ ಇವತ್ತು ಏನು ನಡೆದಿದೆ, ಪಶ್ಚಿಮ ಬಂಗಾಳದಲ್ಲಿ ಏನು ನಡೆದಿದೆ,
ನಾವಿನ್ನೂ ಜಾತಿ ನೋಡ್ರಿ, ಇವತ್ತು ಲಿಂಗಾಯತ ಬೇರೆ ಅತ್ತ, ಅಲ್ಲಿಂದ ವೀರಶೈವರು ಬೇರೆ ಅತ್ತ. ವೀರಶೈವರು ಲಿಂಗಾಯತರು ಎಲ್ಲ ಒಂದೇ ಅದಾರ ಇಲ್ಲ? ಎಲ್ಲರೂ ಈಶ್ವರನ ಪೂಜೆ